ಎಲ್ಲರಿಗೂ ನಮಸ್ಕಾರ. ಈಗ ನಾವು 4ನೇ ಅಧ್ಯಾಯ ಏನಿದೆ ಅಲ್ಲ, ರಾಗಗಳ ವರ್ಗೀಕರಣ ಮತ್ತು ರಾಗಗಳ ರಾಗಲಕ್ಷಣ, ಈ ಅಧ್ಯಾಯದ ಪ್ರಶ್ನೆಗಳಿಗೆ ಒಂದು ಉತ್ತರ ಹೇಳುವಂಥ ಪ್ರಯತ್ನವನ್ನು ಮಾಡೋಣಂತೆ. ಉತ್ತರಿಸಿ ಎಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳು ನೋಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಅಂದರೆ ಒಂದು ಅಕ್ಷರ, ಒಂದು ಸ್ವರವನ್ನು ತೆಗೆದು ಇನ್ನೊಂದು ಸ್ವರವನ್ನು ಹಾಕ್ತವಾಗ ರಾಗ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದು ಇಲ್ಲಿ ಒಂದಷ್ಟು ಪ್ರಶ್ನೆಗಳು. ಇದಿಷ್ಟು ಪ್ರಶ್ನೆಗಳು ಒಂದೇ ಕ್ವೆಶ್ಚನ್ ಪೇಪರಲ್ಲಿ ಬಂದಿದ್ದು. ನಾನು ಹೇಳ್ತೀನಿ ನೋಡಿ. ಧೀರಶಂಕರಾಭರಣದ ಆರೋಹಣ ಅವರೋಹಣದಲ್ಲಿ ಶುದ್ಧ ಮಧ್ಯಮವನ್ನು ತೆಗೆದು ಪ್ರತಿ ಮಧ್ಯಮವನ್ನು ಹಾಕಿದರೆ ಯಾವ ರಾಗ ಆಗತ್ತೆ, ಇದು ಒಂದು ಪ್ರಶ್ನೆ ಇದೆ. ಇಲ್ಲಿ ಧೀರಶಂಕರಾಭರಣದ ಮಧ್ಯಮವನ್ನು ಬದಲಾಯಿಸಿದ್ರೆ ಕಲ್ಯಾಣಿ ರಾಗ ಆಗತ್ತೆ. ನೆಕ್ಸ್ಟ್, ಮೋಹನ ರಾಗದ ಆರೋಹಣ ಅವರೋಹಣದಲ್ಲಿ ಚತುರಶ್ರ ದೈವತವನ್ನು ತೆಗೆದು ಕಾಕಲಿ ನಿಷಾದವನ್ನು ಹಾಕಿದರೆ ಯಾವ ರಾಗ ಆಗುತ್ತೆ. ಸರಿಗಪ ದಸ ಏನಿದೆ, ಸರಿಗಪ ನಿಸ ಮಾಡಿದ್ರೆ ಅದು ಹಂಸಧ್ವನಿ ರಾಗ ಆಗತ್ತೆ. ಅದೇ ರೀತಿಯಾಗಿ ಕಾಮವರ್ಧಿನಿ ರಾಗದ ಆರೋಹಣ ಅವರೋಹಣದಲ್ಲಿ ಪ್ರತಿ ಮಧ್ಯಮವನ್ನು ತೆಗೆದು ಶುದ್ಧ ಮಧ್ಯಮವನ್ನು ಹಾಕಿದ್ರೆ ಯಾವ ರಾಗ ಆಗತ್ತೆ ಅಂತ ಇದೆ. ಇಲ್ಲಿ ಆ ಮಧ್ಯಮ ಏನಿದೆ ಬದಲಾಯಿಸಿದ್ರೆ ಅದು ಮಾಯಾಮಾಳವಗೌಳ ರಾಗ ಆಗತ್ತೆ. ಮುಂದಿನ ಪ್ರಶ್ನೆಗೆ ಹೋದರೆ, ಬಿಲಹರಿ ರಾಗವನ್ನು ಧೀರಶಂಕರಾಭರಣ ರಾಗವನ್ನಾಗಿ ಮಾಡೋದಕ್ಕೆ ಆರೋಹಣದಲ್ಲಿ ಯಾವ ಸ್ವರಗಳನ್ನು ನಾವು ಸೇರಿಸಬೇಕು ಅಂತ ಇದೆ. ಆರೋಹಣ ಬಿಲಹರಿಯಲ್ಲಿ ಸರಿಗಪ ದಸ ಇದೆ. ಮ ಮತ್ತು ನೀ ಎರಡನ್ನು ಸೇರಿಸಿದ್ರೆ, ಮಧ್ಯಮ ಮತ್ತು ನಿಷಾದವನ್ನು ಸೇರಿಸಿದ್ರೆ ಅಲ್ಲಿಗೆ ನಾವು ಅದು ಶಂಕರಾಭರಣ ರಾಗ ಆಗತ್ತೆ. ಮುಂದಿನ ಪ್ರಶ್ನೆ, ಧೀರಶಂಕರಾಭರಣ ರಾಗದ ಆರೋಹಣ ಅವರೋಹಣದಲ್ಲಿ ಶುದ್ಧ ಮಧ್ಯಮ ಮತ್ತು ಕಾಕಲಿ ನಿಷಾದವನ್ನು ತೆಗೆದು ಹಾಕಿದ್ರೆ ಯಾವ ರಾಗ ಆಗುತ್ತೆ. ಮೇಲೆ ಈಗ ನೋಡಿದ್ವಿ ನಾವು, ಅದೇ ಶುದ್ಧ ಮಧ್ಯಮ ಕಾಕಲಿ ನಿಷಾದವನ್ನು ಆರೋಹಣದಲ್ಲಿ ಹಾಕಿದವಾಗ ಬಿಲಹರಿ ರಾಗಕ್ಕೆ ಹಾಕಿದವಾಗ ಅದು ಧೀರಶಂಕರಾಭರಣ ರಾಗ ಆಯಿತು. ಅದೆರಡನ್ನು ತೆಗೆದ್ರೆ ಅದು ಏನಾಗುತ್ತೆ, ಬಿಲಹರಿ ರಾಗ ಆಗತ್ತೆ. ಇದಿಷ್ಟು ನಿಮಗೆ ಬರುವಂಥ ಈ ರೀತಿಯಾದ ಪ್ರಶ್ನೆಗಳು. ಮುಂದಿನದ್ದು ಒಂದು ಪ್ರಶ್ನೆ ಇದೆ. ಇದು ನನ್ನ ಸ್ಟೂಡೆಂಟ್ಸ್ಗೂ ತುಂಬಾ ಒಂದು ಕನ್ಫ್ಯೂಷನ್ ಇತ್ತು, ನಿಮಗೆ ಹೇಳ್ತೀನಿ ಅದನ್ನು. ಕೆಳಗಿನವುಗಳ ವರ್ಗಗಳನ್ನು ತಿಳಿಸಿ. ವರ್ಗ ಅಂದರೆ ಏನು ಅಂತ ಒಂದು ಕನ್ಫ್ಯೂಷನಲ್ಲಿ ಇಲ್ಲಿದೆ ನೋಡ್ರಿ. ಪ್ರಭೇದಗಳು ಅಂತ ಏನಿದೆ ಅಲ್ಲ, ಅದೇ ವರ್ಗ ಅಂತ ಹೇಳಿದ್ರೆ. ಅಂದರೆ ರಾಗಗಳಲ್ಲಿ ಪ್ರಭೇದಗಳು ಅಂತ ಸಂಪೂರ್ಣ, ಔಡವ, ಷಾಡವ ಇದೇನಿದೆ ಇದೇ ರಾಗದ ವರ್ಗಗಳು. ಇಲ್ಲಿ ಕೊಟ್ಟಿದ್ದಾರೆ 5 ಪ್ರಶ್ನೆ ಇದೆ. ಇದಿಷ್ಟು ಒಂದೇ ಕ್ವೆಶ್ಚನ್ ಪೇಪರಲ್ಲಿ ಬಂದಿದ್ದು. ಸರಿ ಮ ಪದ ಸಾದ ಪ ಮಗರೇ ಸ ಇದೇನಿದೆ ಇಲ್ಲಿ ನೋಡಿ. ಮೊದಲಿಗೆ ನೀವು ಸ್ವರಗಳನ್ನು ಎಣಿಸುವಾಗ ರಿಪೀಟ್ ಆಗಿರುತ್ತೆ ಅಲ್ಲ, ಆ ಸ್ವರವನ್ನು ಎಣಿಸ್ಬೇಡ್ರಿ. ರಿಪೀಟ್ ಆಗಿರುವಂಥ ಸ್ವರವನ್ನು ಎಣಿಸಬಾರ್ದು. ಸರಿ ಮ ಪದ ಸ ಏನಿದೆ ಅಲ್ಲಿ ಸ 2 ಇದೆ, ಹೌದಾ. 1 ತಗೊಳ್ಳಿ, ಆವಾಗ ನಿಮಗೆ 5 ಆಗತ್ತೆ, ಅಂದರೆ ಔಡವಾದು. ಸಾದ ಪ ಮಗರೇ ಸ ಇದೇನಿದೆ ಸ 2 ಇದೆ ಅಲ್ಲ, ತೆಗೆದ್ರೆ 6 ಆಗತ್ತೆ, ಅದು ಷಾಡವ. ಔಡವ ಷಾಡವ ವರ್ಗ ಇದ್ರದ್ದು. ಹಾಗೆ ಎರಡನೇದಕ್ಕೆ ಹೋದರೆ ಸರಿ ಗ ಪ ನೀ ಸ ನಿ ಪ ಗ ರೇ ಸ, ಇಲ್ಲೂ ಕೂಡ ರಿಪೀಟ್ ಇರೋ ಸ್ವರ ತೆಗೆದ್ರೆ 5 ಬರುತ್ತೆ ಆರೋಹಣ ಅವರೋಹಣ. ಇದು ಔಡವ ಔಡವ. ಮುಂದಿಂದು ಸ ಮ ಗ ಮ ದ ನಿ ಸ ನಿ ರ ಮ ಗ ರೇ ಸ. ಇಲ್ಲಿ ನೋಡಿ, ಸ ಮ ಗ ಮ ಅಂದರೆ ಮ ರಿಪೀಟ್ ಆಗಿದೆ, ಅಲ್ಲಿ 1 ಮಾತ್ರ ತಗೊಳ್ರಿ, ಆವಾಗ ಏನಾಗುತ್ತೆ ನಿಮಗೆ 5 ಬರುತ್ತೆ ಆರೋಹಣದಲ್ಲಿ. ಅವರೋಹಣದಲ್ಲಿ 6 ಬರುತ್ತೆ. ಔಡವ ಷಾಡವ ಇದು. ಮುಂದಿಂದು ಸರಿ ಗ ಪದ ಸ ನಿ ದ ಪ ಮ ಗ ರೇ ಸ. ನೋಡಿ, ಸರಿ ಗ ಪದ ಸದಲ್ಲಿ ರಿಪೀಟ್ ಆಗಿರೋ ಸ್ವರ ತೆಗೆದರೆ 5, ಅಲ್ಲಿಗೆ ಔಡವ. ಸಾನಿ ದ ಪ ಮ ಗ ರಿ ಸ ಸಂಪೂರ್ಣ ಅದು ಅಲ್ಲಿ, ಹೌದಾ. 7 ಸ್ವರಗಳು ಇದೆ. ಸೊ ಔಡವ ಸಂಪೂರ್ಣ ಇದು, ಔಡವ ಸಂಪೂರ್ಣ. ಮುಂದಿಂದು ಸರಿ ಗ ಪ ಧ ನಿ ಸ ನಿ ದ ಪ ಗ ರೇ ಸ ಇದೇನಿದೆ ಇಲ್ಲಿ ನೋಡ್ರಿ, 6 ಸ್ವರಗಳಿದೆ 2 ಕಡೆ. ಇದು ಷಾಡವ ಷಾಡವ. ಇದು ವರ್ಗಗಳನ್ನು ತಿಳಿಸಿ ಅಂದರೆ ಬರಿಬೇಕಾಗಿರೋದು, ಗೊತ್ತಾಯ್ತಾ. ಇದಿಷ್ಟು ಒಂದೇ ಪೇಪರಲ್ಲಿ ಬಂದಿತ್ತು. ಇದಾದಮೇಲಿಂದ ಜನಕ ರಾಗದಲ್ಲಿ ಶುದ್ಧ ಮಧ್ಯಮದ 3 ಹಾಗೂ ಪ್ರತಿ ಮಧ್ಯಮದ 3 ರಾಗಗಳನ್ನು ಹೆಸರಿಸಿ ಅಂತ ಇದೆ. ಜನಕ ರಾಗನೇ ಆಗಿರಬೇಕದು, ಅಂದರೆ ಸಪ್ತಸ್ವರಗಳು ಆರೋಹಣ ಅವರೋಹಣದಲ್ಲಿರಬೇಕು. ಶುದ್ಧ ಮಧ್ಯಮದ್ದು 3 ಹೇಳಿ, ಪ್ರತಿ ಮಧ್ಯಮ ಬರುವಂಥ 3. ನಿಮಗೆ ಪಾಠ ಆಗಿರೋದನ್ನೇ ನೀವು ಹುಡುಕಿದ್ರೆ ಸಿಕ್ಕುತ್ತೆ ನೋಡಿ. ಶುದ್ಧ ಮಧ್ಯಮದಕ್ಕೆ ಹೋದರೆ ನೀವು
ಜನಕ ರಾಗಕ್ಕೆ ಹೋದರೆ ಮಾಯಾಮಾಳವ ಗೌಳ ಇದೆ, ಅದು ಬಿಟ್ಟರೆ ಕರಹರ ಪ್ರಿಯ ಇದೆ, ಆಮೇಲೆ ಹರಿಕಾಂಬೋಜಿ ಇದೆ. ಇದು ಮೂರನ್ನು ನೀವು ತಗೊಳ್ಬೋದು. ಅದೇ ಪ್ರತಿ ಮಧ್ಯಮಕ್ಕೆ ಹೋದಾಗ ನೀವು ಕಾಮವರ್ಧಿನಿ, ಷಣ್ಮುಖ ಪ್ರಿಯ, ಸಿಂಹೇಂದ್ರ ಮಧ್ಯಮ, ಈ ರೀತಿಯಾಗಿ ಬಹಳಷ್ಟು ರಾಗಗಳಿದೆ, ತಗೊಳ್ಬೋದು ನೀವು. ನಿಮಗೆ ಪಾಠ ಆಗಿರುವಂಥ ರಾಗಗಳನ್ನು ಹುಡುಕ್ರಿ, ಅಲ್ಲೇ ಸಿಕ್ಕತ್ತೆ ನಿಮಗೆ ಮೂರು ರಾಗ. ಇದಿಷ್ಟು ಪ್ರಶ್ನೆಗಳಿಗೆ ಹೋಗಿರೋದು. ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ಭಾಗದಲ್ಲಿ ನಾವು ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ, ಚಿಕ್ಕ ಬಿಟ್ಟ ಸ್ಥಳ ಆ ಥರದಕ್ಕೆ ಹೋಗೋಣ. ಧನ್ಯವಾದ.